ಅನ್ನದಿಂದ ಮಾಡಿದ ರೊಟ್ಟಿ ಇವತ್ತಿನ ರೆಸಿಪಿ. ಈರುಳ್ಳಿ ಹಾಕಿ ಮಾಡಿದಂಥ ರೊಟ್ಟಿ ತುಂಬ ರುಚಿಯಾಗಿ ಬರ್ತದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಕಾಯಿಸಿದರೆ ಹೊರಗೆ ಕ್ರಿಸ್ಪಾಗಿ ಬರ್ತದೆ. ಹಾಗಾಗಿ ಒಳ್ಳೆ ರುಚಿಕಟ್ಟಾದ ರೊಟ್ಟಿ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಕುಚ್ಚಲಕ್ಕಿ ಅನ್ನ ಇದು. ಬೆಳ್ತಿಗೆ ಅಕ್ಕಿ ಅನ್ನದಲ್ಲಿ ಸಹ ಮಾಡಬಹುದು. ಇದು ನೋಡಿ, ಕುಚ್ಚಲಕ್ಕಿ ಒಂದು 4 ಕಪ್ಪಿನಷ್ಟಿದೆ ಅನ್ನ. ಹಿಂದಿನ ರಾತ್ರಿ ತುಂಬ ಉಳಿದಿತ್ತು. ಈಗ ಏನು ಮಾಡೋದು ಅಂತ ಆಲೋಚನೆ ಮಾಡಿ ಈಗ ರೊಟ್ಟಿ ಒಂದು ಸಲ ಟ್ರೈ ಮಾಡುವ ಅಂತ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ನೀರು ಹಾಕದೆ ಹಾಗೆಯೇ ರುಬ್ತೇನೆ. ಮೊದಲು ಸ್ವಲ್ಪ ಗಟ್ಟಿದು ನುಣ್ಣಗಾಗಲಿಲ್ಲ ಅಂದರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಬಹುದು. ಹಾಕಿ ನೋಡಿ, ನಾನು ಇದನ್ನೀಗ ರುಬ್ಬಿದ್ದೇನೆ. ತುಂಬ ಫೈನ್ ಆಗಲಿಲ್ಲ. ತುಂಬ ಫೈನ್ ಆಗದಿದ್ದರೆ ಏನು ತೊಂದರೆ ಸಹ ಇಲ್ಲ, ರೊಟ್ಟಿ ಚೆನ್ನಾಗಿ ಬರ್ತದೆ ಇದರಲ್ಲಿ. ಇದೊಂದು 4 ಕಪ್ಪಿನಷ್ಟು ಇದೆ ಇದರಲ್ಲಿ ಅನ್ನ. ಈಗ ಗ್ರೈಂಡ್ ಮಾಡಿದ ಈ ಅನ್ನವನ್ನು ಒಂದು ಅಗಲ ಪಾತ್ರೆಗೆ ಹಾಕಿದ್ದೇನೆ. 2ರಿಂದ 3 ಕಪ್ಪಿನಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಬೇಕಾಗ್ತದೆ. ಮೊದಲಿಗೆ ನಾನೊಂದು 2 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸಲ ಕೈಯಲ್ಲಿ ಮುಟ್ಟಿ ನೋಡಿದರೆ ಅಂಟಂಟು ಅನಿಸಿದರೆ ಇನ್ನೊಂದು ಕಪ್ಪಿನಷ್ಟು ಹಾಕ್ಕೊಳ್ಬಹುದು. ಯಾಕಂದರೆ ಕೈಗೆ ಸ್ವಲ್ಪ ಅಂಟೋದು ಕಡಿಮೆ ಆಗುವವರೆಗೆ ನಾವು ಅಕ್ಕಿ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಅಷ್ಟೇ ಅಲ್ಲ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ರೊಟ್ಟಿ ಸಹ ದಪ್ಪ ಆಗ್ತದೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತದೆ. ಇಲ್ಲಾಂದರೆ ತುಂಬ ಸಾಫ್ಟಾಗಿ ಪುಡಿ ಪುಡಿ ಆಗ್ತದೆ. ಮೀಡಿಯಮ್ ಸೈಜಿನ 2 ಈರುಳ್ಳಿಯನ್ನು ನಾನಿಲ್ಲಿ ತೆಳುವಾಗಿ ಕಟ್ ಮಾಡಿದ್ದೇನೆ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಇದಕ್ಕೆ. ನೋಡಿ, ಇದು ದೊಡ್ಡ ಗಡ್ಡೆ, 2 ಗಡ್ಡೆಯನ್ನು ಇಲ್ಲಿ ನಾನು ತೆಳುವಾಗಿ ಕಟ್ ಮಾಡಿ ಹಾಕಿದ್ದೇನೆ. ನಾನು ಮೊದಲು ತೋರಿಸೋದನ್ನು ಮರೆತು ಹೋಯಿತು, ಹಾಗೆಯೇ ಹಾಕಿಬಿಟ್ಟೆ. ಅದಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೇನೆ. ಮತ್ತು 1-1.5 ಚಮಚದಷ್ಟು ಜೀರಿಗೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ಮತ್ತು ಉಪ್ಪು ರುಚಿಗೆ ನೋಡಿ. ನಾನು ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. 2 ಚಮಚದಷ್ಟು ಸಕ್ಕರೆ, ಸ್ವಲ್ಪ ಸಿಹಿ ರುಚಿ ಬರಲಿಕ್ಕೋಸ್ಕರ. ಬೇಡದವರು ಸ್ಕಿಪ್ ಮಾಡಬಹುದು. ಇದನ್ನು ನೋಡಿ, ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಚಿಲ್ಲಿ ಫ್ಲೇಕ್ಸ್ನ ಬದಲಿಗೆ ಬೇಕಿದ್ದರೆ ಕಾಯಿ ಮೆಣಸನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬಹುದು. ಇದರಲ್ಲಿ ನೋಡಿ, ನಾನೊಂದು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಅಂದರೆ ಸಾಧಾರಣ 1ರಿಂದ 1.5 ಕಪ್ಪಿನಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ತಕ್ಷಣ ಮಾಡಬಹುದು ಇದನ್ನು. ಒಂದು ಬಾಳೆ ಎಲೆಗೆ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಹಚ್ಚಿದ್ದೇನೆ. ಹಾಗೆಯೇ ಕೈಗೆ ಕೂಡ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಈ ರೀತಿ ನೋಡಿ ಒಂದು ಉಂಡೆ ಥರ ಮಾಡಿ, ಅಥವಾ ಹಾಗೆಯೇ ಇದನ್ನು ಹಿಟ್ಟನ್ನು ಸಹ ರೊಟ್ಟಿ ತಟ್ಟಬಹುದು. ಅನ್ನದಿಂದ ಮಾಡೋದ್ರಿಂದಾಗಿ ಸ್ವಲ್ಪ ಕೈಗೆ ಅಂಟುತ್ತದೆ, ಆದರೆ ಕೈಗೆ ಎಣ್ಣೆ ಹಚ್ಚೋದ್ರಿಂದ ಹಾಗೇನಾಗೋದಿಲ್ಲ. ತೆಳು ರೊಟ್ಟಿ ಸಹ ಮಾಡ್ಬೋದು, ದಪ್ಪ ರೊಟ್ಟಿ ಸಹ ಮಾಡ್ಬೋದು. ನಾನೀಗ ಕಾವಲಿಯನ್ನು ಕಾಯಲಿಕ್ಕೆ ಆಲ್ರೆಡಿ ಇಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ ಎಣ್ಣೆ ಹಾಕಿ ರೊಟ್ಟಿ ತಟ್ಟಿದರೆ. ಈರುಳ್ಳಿ ಸಹ ಪರಿಮಳ ಎಲ್ಲ ಚೆನ್ನಾಗಿದ್ದು ರೊಟ್ಟಿ ಅಂತೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಅನ್ನದಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. 2 ಬದಿ ಸೈಡನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಇದು ಎಣ್ಣೆ ಹಾಕದೆ ಸಹ ಮಾಡಬಹುದು, ಎಣ್ಣೆ ಹಾಕಿ ಸಹ ಮಾಡಬಹುದು. ನಾನೀಗ ನೋಡಿ ಇದನ್ನು ಒಂದು ಕಡೆ ಎಣ್ಣೆ ಹಾಕದೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ವಲ್ಪ ಮೇಲ್ಗಡೆ ಕೆಂಪು ಬಣ್ಣ ಬರಬೇಕು. ಹಾಗಿದ್ದರೆ ಒಳಗೆ ತುಂಬ ಸಾಫ್ಟಾಗಿ ಹೊರಗೆ ಕ್ರಿಸ್ಪಾಗಿರ್ತದೆ ಈ ರೊಟ್ಟಿ. ಈರುಳ್ಳಿ ನಡುವೆ ಸಿಗೋದ್ರಿಂದಾಗಿ ಅಷ್ಟೇ ರುಚಿ ಮತ್ತು ಈರುಳ್ಳಿಯ ಪರಿಮಳ ಸಹ ಇರ್ತದೆ. ಖಂಡಿತ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತೆಂಗಿನ ತುರಿ ಫ್ರೆಶ್ ಇದ್ದರೆ ತುಂಬ ರುಚಿಯಾಗಿ ಬರ್ತದೆ. ಫ್ರಿಜ್ಜಲ್ಲಿಟ್ಟದು ಹಾಕೋದಕ್ಕಿಂತ ಸಹ ಫ್ರೆಶ್ ತುರಿದು ಹಾಕಿದ್ರೇ ಒಳ್ಳೆಯದು. ನೋಡಿದ್ರಲ್ಲ, 1 ರೊಟ್ಟಿ ಇಲ್ಲಿ ರೆಡಿ ಆಯಿತು ನಾನು ಮಾಡಿದ್ದು. ಈಗ ಇನ್ನೊಂದು ರೊಟ್ಟಿಯನ್ನು ಸಹ ಅದೇ ರೀತಿ ನಾನು ಅಲ್ಲಿ 1 ರೊಟ್ಟಿ ಬೇಯುವಾಗ ತಟ್ಟಿ ಇಟ್ಟಿದ್ದೇನೆ ನಾನಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದೇ ರೀತಿ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಖಂಡಿತ ನಿಮಗೆ ಸಹ ಇಷ್ಟ ಆಗಬಹುದು. ಇದಕ್ಕೆ ನೋಡಿ, ನಾನು ಸುತ್ತು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೇನೆ. ಅದನ್ನು ನಾನು ಎಣ್ಣೆ ಹಾಕದೆ ಬೇಯಿಸಿದ್ದು. ಇದನ್ನು ನಾನು ಎಣ್ಣೆ ಹಾಕಿ ಬೇಯಿಸಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಇದನ್ನು ಕಾಯಿಸ್ತಾ ಇದ್ದೇನೆ. ನೋಡಿ, ಒಳ್ಳೆ ಕೆಂಪಗಾಗಿದ್ದು ಕ್ರಿಸ್ಪಾಗಿ ಬಂತು. ಎಣ್ಣೆ ಹಾಕಿದರೆ ಇನ್ನಷ್ಟು ಕ್ರಿಸ್ಪಾಗಿ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಖಂಡಿತ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.